ಲೈನ್ ಅಪ್. ಹುಡುಗರ ಗುಂಪು ಹುಡುಗಿಯರ ಗುಂಪು ಆ ಕಡೆ ಕೇಳಿದಿದೆ. ಗೆಲುವು ಯಾರ ಕಡೆ ಒಲಿಯುತ್ತದೋ ಕಾದು ನೋಡಬೇಕಾಗಿದೆ. ಎಲ್ಲರೂ ಇವರಿಗೆ ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಂತೀನಿ. ಕಾಂಪಿಟೇಟರ್ಸ್ ಪೊಸಿಷನ್. ಆನ್ ಯೋರ್ ಮಾರ್ಕ್, ಸೆಟ್. ಕಾವ್ಯ, ಏನ್ ನೋಡ್ತಿದ್ಯಾ? ಅಕ್ಕನ ಹಣೆ ಬರ. ಅಕ್ಕನ ಹಣೆ ಬರನ ಅಂದ್ರೆ? ಈ ಹುಡ್ಗನ್ ಜೊತೆ ಗೀತಾ ಅಕ್ಕನ್ ಮದ್ವೆನಾಮ. ಈ ಹುಡ್ಗ ನೋಡಕ್ ಅಂಕಲ್ ತರ ಇದ್ದಾನೆ. ಹೇಳಿದಾರೆ, ಆಗ್ಬೇಕಲ್ಲ. ಅಪ್ಪ ಅನ್ಕೊಂಡಿದ್ ಎಲ್ಲ ಆಗುತ್ತೆ, ಹಠ ಹಿಡ್ದಾದ್ರೂ ಮಾಡಿಸ್ತಾರೆ. ಹುಡ್ಗನ್ ನೋಡಮ್ಮ, ಅಂಕಲ್ ತರ ಇದ್ದಾನೆ. ಗೊಂಬೆನ ತಗೊಂಡ್ ಹೋಗಿ ಬೆದರ್ ಬೊಂಬೆ ಜೊತೆ ಮದ್ವೆ ಮಾಡಿಸ್ಬೋದಲ್ಲ. ಇದು ದೊಡ್ಡವ್ರ ವಿಷಯ ಅಲ್ಲ, ನಮ್ಮ ಅಕ್ಕನ ವಿಷಯ. ನೋಡಮ್ಮ, ಈ ಹುಡ್ಗ ನೋಡಕ್ ಅಂಕಲ್ ತರ ಇದ್ದಾನೆ. ತಲೆ ಮೇಲೆ 3 ಮುಕ್ಕಾಲ್ ಕೂದ್ಲಿಲ್ಲ. ಒಳ್ಳೇದೇ ಆಯ್ತು. ಶಾಂಪೂ ಸೋಪ್ ಖರ್ಚಿರಲ್ಲ. ಅಷ್ಟು ಕೂದಲು ಹೋಗಿದೆ ಅಂದ್ರೆ ಜೀವನದಲ್ಲಿ ಅಷ್ಟು ಅನುಭವ ಇದೆ ಅಂತ ಅರ್ಥ. ಕೇಳು ಕೇಳು, ನಿನ್ಗೇನ್ ಅನ್ಸುತ್ತೆ ಕೇಳು, ಉತ್ತರ ನಾನ್ ಕೊಡ್ತೀನಿ. ಕಪ್ಪಾಗಿದ್ದಾನಪ್ಪ. ಕಪ್ಪು ಕೃಷ್ಣನ ಬಣ್ಣ. ಕಪ್ಪು ಯೌವನದ ಸಂಕೇತ. ಬಿಳಿ ಕೂದಲಿದ್ರೆ ಮುದುಕ ಅಂತಾರೆ. ಕಣ್ಗುಡ್ಡು ಕಪ್ಪಿದ್ರೆ ನೋಟ, ಬೆಳ್ಳಗಿದ್ರೆ ಕಪ್ಪು ಒಳ್ಳೇದೆ. ಅಂಕಲ್ ತರ ಇದ್ದಾನಪ್ಪ. ಒಳ್ಳೆ ಕ್ವಾಲಿಟಿ. ನೋಡಿದ ತಕ್ಷಣ ಸಂಬಂಧಿ ಅಂತ ಅನಿಸ್ತಾನೆ ಅಂದ್ರೆ ಎಲ್ಲರೊಳಗಡೆ ಒಂದಾಗ್ತಾನೆ ಅಂತ ಅರ್ಥ. ಗುಡ್ ಚಾಯ್ಸ್. ಏನೇ ಹೇಳಮ್ಮ, ನಾನಂತೂ ಇವ್ರನ್ನ ಭಾವ ಅಂತ ಒಪ್ಕೊಳ್ಳಲ್ಲ. ನೀನು ಕೂಡ ಅಳಿಯ ಅಂತ ಒಪ್ಕೋಬೇಡ. ಅದನ್ ಕೇಳಕ್ ನೀನ್ ಯಾರೇ? ರೀ, ಗೊತ್ತಿಲ್ಲದೆ ಮಗು ಏನೋ ಮಾತಾಡ್ಬಿಡ್ತು, ಬಿಟ್ಬಿಡ್ರಿ. ಅದನ್ನೇ ಹೇಳ್ತಾ ಇರೋದು ಕಣೆ ಸುಶೀಲಾ. ಮಗು ಮಗುವಾಗಿರ್ಬೇಕು. ದೊಡ್ಡ ದೊಡ್ಡ ಮಾತುಗಳನ್ನ ಆಡಬಾರ್ದು, ದೊಡ್ಡವ್ರ ವಿಷಯಕ್ಕೆ ಬರಬಾರ್ದು. ನಾನು ಆ ಮನುಷ್ಯನನ್ನ ಅಳಿಯ ಅಂತ ಒಪ್ಕೋತೀನಿ. ಅಂದ್ಮೇಲೆ ಅವನು ಗೀತನ ಗಂಡ, ನಿನಗ್ ಬಾವ, ಅವನು ಈ ಮನೆ ಅಳಿಯ. ಏ ದ್ರಾಬೆ, ಎಲ್ಲ ಹುಡುಗಿರ್ಗೂ ಸಿನಿಮಾ ಹೀರೋಗಳೇ ಗಂಡನಾಗಿ ಸಿಗೋಲ್ಲ. ಎಷ್ಟೋ ಸಿನಿಮಾ ಹೀರೋಗಳು ಗಂಡನಾಗಿ ಒಳ್ಳೆ ಬದುಕು ನಡೆಸಿಲ್ಲ. ಗೀತಾ ನನ್ ಮಾತು ಮೀರೋಲ್ಲ.
ಸ್ಪೋರ್ಟ್ಸ್ ಆಡೋಕೆ ಹೋಗ್ಬೇಡ, ಚಪ್ಪಾಳೆ ತಟ್ಟಕ್ಕೆ ಹೋಗು ಒಂದೇ. ಒಪ್ಕೊಂಡು ಹೋದ್ಲು. ಅವಳು ನನ್ನ ಮಾತು ಕೇಳ್ತಾಳೆ, ನನ್ನ ಮಾತು ನಡೆಯುತ್ತೆ ಅಷ್ಟೇ. ಏನಾದ್ರೂ ಮಾಡೋ ಅವಳು ಗೆಲ್ಲಬಾರ್ದು. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನನ್ಗೆ ಗೊತ್ತಿತ್ತು. ನಾನೊಂದು ಪ್ಲಾನ್ ಮಾಡಿದ್ದೀನಿ. ದಾರಿ ಬಿಡ್ರಪ್ಪ, ದಾರಿ ಬಿಡ್ರಪ್ಪ. ಅಯ್ಯಯ್ಯೋ, ಏನಮ್ಮ ಏನು ಮಾಡ್ಕೊಂಡ್ಬಿಟ್ಟೆ ನೀನು? ಇವಳನ್ನ ಕರ್ಕೊಂಡು ಬನ್ರಿ ನೆರಳಕ್ಕೆ. ನಡ್ರಿ. ಅಮ್ಮ ಕಾಲು, ಅಮ್ಮ ನೋವ್ತಾ ಇದೆ. ಇಷ್ಟೊಂದು ಲೇಟ್ ಆಗಿದೆ. ಫಸ್ಟ್ ಬನ್ನಿ, ಫಸ್ಟ್ ಏಡ್ ಮಾಡ್ಕೊಂಡು ಬರೋಣ. ಎದಳು. ಹೇಗೆ ಬಿದ್ದೆ? ಫಸ್ಟ್ ಬರ್ತಿದ್ದಲ್ಲೇನೆ. ಕಾಲ್ ಅಡ್ಡ ಕೊಟ್ಟು ಮೋಸ ಮಾಡಿದ್ರು ಕಣೆ. ಅಮ್ಮ. ರೀ ಕಾಫಿ. ಹಾ ಬನ್ನು ಅಲ್ಲಿಡು ತಗೋತೀವಿ. ಜನರ ಕುಂದು ಕೊರತೆಗಳು, ಒಂದಷ್ಟು ಕಂಪ್ಲೇಂಟ್ಗಳು ಬಂದಿದೆ. ನಾನೇ ಖುದ್ದಾಗಿ ಅದರಿಂದ ಬಿದ್ದೀನಿ. ಅಂತೂ ನಿಮ್ಮ ಸಮಯ ಎಲ್ಲ ಸಮಾಜ ನೋಡೋದಕ್ಕೆ ಆಯ್ತಲ್ವಾ? ಸಂಸಾರ ನೋಡ್ಕೊಳ್ಳೋಕೆ ನೀನು ಇದೆಯಲ್ಲ ಬಾನು, ನನ್ಗೆ ಯಾವ ಚಿಂತೆ ಹೇಳು. ನಮ್ಮ ಸಂಸಾರದಲ್ಲಿ ನಾನು ಏನೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗಿ ತಗೋತೀನಲ್ವಾ? ಸರಿ ಅನ್ನೋದು ಎಷ್ಟೋ ಸರ್ತಿ ನಿನ್ನ ನಡೆ ನೋಡಿ ಗೊತ್ತಾಗುತ್ತೆ ಬಾನು. ಹಾಗಾದ್ರೆ ನಾನೀಗೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು ಬಾನು?
ನಮ್ಮ ವಿಜಯ್ಗೆ ಮದುವೆ ಮಾಡೋಣ ಅಂತಿದ್ದೀನಿ. ಇದ್ದಕ್ಕಿದ್ದ ಹಾಗೆ ಈ ತೀರ್ಮಾನ? ವಿಜಯ್ ಜಾತಕದಲ್ಲಿ ಏನೋ ಕಂಟಕ ಇದೆಯಂತೆ. ಅದು ಮೊದಲೇ ಗೊತ್ತಾಗಿದ್ದು ನಿಮ್ಮ ಪುಣ್ಯ ಅಂತ ಗುರೂಜಿ ಹೇಳಿದ್ರು. ಅವನಿಗೇನಾದ್ರೂ ಮದುವೆ ಮಾಡದೆ ಹೋದ್ರೆ ಅವನ ಪ್ರಾಣಕ್ಕೆ ಗಂಡಾಂತರ ಇದೆಯಂತೆ. ಹೇ ಭಾನು, ನೀನು ಗಾಬರಿ ಆಗ್ಬೇಡ. ನೀವೇನಂತೀರಾ? ಮಗನ ಮದುವೆ ವಿಷಯದಲ್ಲಿ ನನ್ನ ಒಪ್ಪಿಗೆಗಿಂತಲೂ ವಿಜಯನ ಒಪ್ಪಿಗೆ ಬಹಳ ಮುಖ್ಯ ಆಗುತ್ತಲ್ವಾ ಭಾನು? ನೀವು ಒಪ್ಪೋದು ಮುಖ್ಯ ರೀ. ವಿಜಯ್ ನನ್ನ ಮಾತು ತೆಗೆದು ಹಾಕೋದಿಲ್ಲ. ನೀನು ಹೇಳಿದ್ದಕ್ಕೆ ನನ್ನ ನಾಲ್ಗೆ ಯಾವತ್ತಾದರೂ ಇಲ್ಲ ಅಂತ ಹೇಳಿದ್ಯಾ ಭಾನು? ಥ್ಯಾಂಕ್ಸ್ ರೀ. ಹಾಗಂತ ಅವನ ಮೇಲೆ ಒತ್ತಾಯ ಹೇರೋದು ಬೇಡ. ವಿಷಯ ಅವನಿಗೆ ಹೇಳು. ಅದನ್ನ ಯೋಚಿಸಿ ತೀರ್ಮಾನ ತಗೊಳ್ಳೋ ಸ್ವತಂತ್ರ ಅವನಿಗೆ. ನಾನು ನಮ್ಮ ವಿಜಯ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಬದುಕ್ತಾ ಇರೋಳು ರೀ. ಇದೆಲ್ಲ ಅವನ್ ಒಳ್ಳೇದಕ್ಕೆ. ಬಂದಿರೋ ಗಂಡ ಹತ್ರ ತೊಲಗಿಸೋದಕ್ಕೆ ಅವನ ಮದುವೆ ಆಗಲೇಬೇಕು. ಆಯ್ತು ಭಾನು.